ಜುಲೈ 2ನೇ ವಾರದಿಂದ ಮಳೆಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನಕ್ಕೆ ಮುಂದಾಗಿರುವಂತಹ ಸರ್ಕಾರ. ಜುಲೈ 2ನೇ ವಾರ ಆರಂಭ ಆಗುತ್ತೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಸ್ತಾ ಇದ್ದಂತಹ ಸರ್ಕಾರ ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನಕ್ಕೆ ಮುಂದಾಗಿರುವಂತಹ ಸರ್ಕಾರ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನವನ್ನು ನಡೆಸ್ತಾ ಇದೆ. ಈ ಬಾರಿ ಹೊಸ ಸಂಪ್ರದಾಯ ಚಳಿಗಾಲದ ಬದಲು ಮುಂಗಾರು ಅಧಿವೇಶನ ನಡೆಸುವುದಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು. ಜುಲೈ 2ನೇ ವಾರದಿಂದ ಆರಂಭ ಆಗುತ್ತೆ. ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಅಧಿವೇಶನಕ್ಕೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಸ್ತಾ ಇದ್ದಂತಹ ಸರ್ಕಾರ ಇದೀಗ ಮುಂಗಾರು ಅಧಿವೇಶನವನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಈ ಬಾರಿ ಹೊಸ ಸಂಪ್ರದಾಯ ಶುರು ಮಾಡಿರುವಂತಹ ಸಿದ್ದರಾಮಯ್ಯ ಚಳಿಗಾಲದ ಬದಲಾಗಿ ಮುಂಗಾರು ಅಧಿವೇಶನ ನಡೆಸುವುದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಜುಲೈ 2ನೇ ವಾರದಿಂದ ಮಳೆಗಾಲದ ಅಧಿವೇಶನ ಆರಂಭ ಆಗುತ್ತೆ. ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನ ನಡೆಸುವುದಕ್ಕೆ ಭಾರೀ ವಿರೋಧ ಕೂಡ ಮತ್ತೊಂದು ಕಡೆ ವ್ಯಕ್ತವಾಗ್ತಾ ಇರುವಂಥದ್ದು. ಬೆಳಗಾವಿಯ ಅತಿಥಿ ಗೃಹದಲ್ಲಿ ಕನ್ನಡ ಪರ ಹೋರಾಟಗಾರರು ಸಭೆಯನ್ನು ಕೂಡ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಜನರ ಧ್ವನಿ ಹತ್ತಿಕ್ಕೋದಕ್ಕೆ ಸರ್ಕಾರ ಇದೀಗ ಮುಂದಾಗಿರುವಂಥದ್ದು. ಸರ್ಕಾರಕ್ಕೆ ಪ್ರತಿಭಟನೆ ಬಿಸಿ ತಟ್ಟತ್ತೆ ಅಂತ ಹೇಳ್ಬಿಟ್ಟು ಅಧಿವೇಶನ ಮಾಡಲಾಗ್ತಾ ಇದೆ. ಜುಲೈ ತಿಂಗಳಲ್ಲಿ ಅಧಿವೇಶನ ನಡೆಸಿದ್ರೆ ಸಾಕಷ್ಟು ಸಮಸ್ಯೆ ಕೂಡ ಆಗುತ್ತೆ. ಸಪ್ತ ನದಿಗಳ ನಾಡು ಬೆಳಗಾವಿಯಲ್ಲಿ ನೆರೆ ಹಾವಳಿ ಹೆಚ್ಚಾಗ್ತಾ ಇದೆ. ಜುಲೈನಲ್ಲಿ ಅತಿವೃಷ್ಟಿ ನೋಡಬೇಕು, ಅಧಿವೇಶನ ನೋಡಬೇಕು. ಬೆಳಗಾವಿಯಲ್ಲಿ ಜಿಲ್ಲಾಡಳಿತ ಸೇರಿ ಎಲ್ಲರಿಗೂ ಕೂಡ ಅಡಚಣೆ ಆಗತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮುಂಗಾರು ಮಳೆ ಕಾರಣಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ಆಗೋದಿಲ್ಲ. ಮೋದಿ ಸರ್ಕಾರದಿಂದ ಮತ್ತೆ ತೈಲ ದರ ಏರಿಕೆ ಆಗ್ತಾ ಇರುವಂಥದ್ದು. ಜನರಿಗೆ ಇಂಧನ ಬಂಧನ. ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನ ನಡೆಸುವುದಕ್ಕೆ ಒಂದು ಕಡೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಬೆಳಗಾವಿಯ ಅತಿಥಿ ಗೃಹದಲ್ಲಿ ಕನ್ನಡ ಪರ ಹೋರಾಟಗಾರರು ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಜನರು ಧ್ವನಿಯನ್ನು ಹತ್ತಿಕ್ಕೋದಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದೆ. ಬಟ್ ಸರ್ಕಾರಕ್ಕೆ ಪ್ರತಿಭಟನೆ ಬಿಸಿ ತಟ್ಟತ್ತೆ ಅಂತ ಹೇಳ್ಬಿಟ್ಟು ಅಧಿವೇಶನ ಮಾಡಲಾಗ್ತಾ ಇದೆಯಾ? ಹಾಗಾದ್ರೆ ಜುಲೈ ತಿಂಗಳಲ್ಲಿ ಅಧಿವೇಶನ ನಡೆಸಿದ್ರೆ ಸಾಕಷ್ಟು ಸಮಸ್ಯೆ ಆಗತ್ತೆ ಅನ್ನುವಂಥ ಚರ್ಚೆಗಳು, ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸಪ್ತ ನದಿಗಳ ನಾಡು ಬೆಳಗಾವಿಯಲ್ಲಿ ನೆರೆ ಹಾವಳಿ ಹೆಚ್ಚಾಗತ್ತೆ. ಜುಲೈನಲ್ಲಿ ಅತಿವೃಷ್ಟಿ ನೋಡಬೇಕು ಅಥವಾ ಅಧಿವೇಶನ ನೋಡಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲಾಡಳಿತ ಸೇರಿ ಎಲ್ರಿಗೂ ಕೂಡ ಅಡಚಣೆ ಆಗತ್ತೆ ಅನ್ನುವಂಥದ್ದು ಕೂಡ